ಸಿಟಿ ಸಾಕಾಗಿ ಹೋಗಿದ್ಯಾ? ನಿಮ್ಗಾಗಿ ಕಾದಿದೆ ಹಸಿರ ಸ್ವರ್ಗ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ಪ್ರೈವೇಟ್ ಫಾರ್ಮ್ ಪ್ಲಾಟ್ ತಗೊಳ್ಳಿ. 20+ ಪ್ರೀಮಿಯಂ ಅಮ್ಯುನಿಟೀಸ್ ಜೊತೆ ರೆಸಾರ್ಟ್ ಸ್ಟೈಲ್ ಜೀವನ ನಡೆಸಿ. ಕೇವಲ 42 ಲಕ್ಷ ರೂಪಾಯಿನಿಂದ ಆರಂಭ. ಮಾಕ್ಸ್ ಟೆರಾಹಿಲ್, ವೇರ್ ನೇಚರ್ ಮೀಟ್ಸ್ ಲಕ್ಸುರಿ. ಆಸಕ್ತರು ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಬಾಗ್ರಾಮ್ ವಾಪಸ್ ಕೊಡಿ. ಅಫ್ಘಾನ್ ತುಂಡು ನೆಲದ ಮೇಲೆ ಟ್ರಂಪ್ ಕಣ್ಣು. ಕೊಡದಿದ್ರೆ ದಾಳಿ ಮಾಡೋದಾಗಿ ಧಮ್ಕಿ. ತಾಲಿಬಾನ್ ಜೊತೆ ಮತ್ತೆ ಅಮೆರಿಕ ಯುದ್ಧ. ನಮಸ್ಕಾರ ಸ್ನೇಹಿತರೆ. ಅಮೆರಿಕದ ಅಧ್ಯಕ್ಷಗಿರಿನ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಂಡಿರೋ ಟ್ರಂಪ್ ಭೂಮಿ ಮೇಲೆ ಭೂಮಿ ಕೇಳ್ತಿದ್ದಾರೆ. ಈಗ ಅಮೆರಿಕದಿಂದ 11,000 ಕಿಲೋಮೀಟರ್ ದೂರ ಇರುವ ಅಫ್ಘಾನಿಸ್ತಾನದ ಬಾಗ್ರಾಮ್ ವಾಯುನೆಲೆ ಬೇಕು ಅಂದಿದ್ದಾರೆ. ಹಿಂದೆ ಅಮೆರಿಕದ ಏರ್ಬೇಸ್ ಆಗಿದ್ದ ಇದನ್ನ ತಾಲಿಬಾನಿಗಳು ಕೂಡಲೇ ಒಪ್ಪಿಸಬೇಕು, ಇಲ್ಲಾಂದ್ರೆ ಭಾರಿ ಕೆಟ್ಟ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ಸೇನೆ ನುಗ್ಗಿಸ್ತೀವಿ ಅಂತ ಹೆದರಿಸ್ತಿದ್ದಾರೆ. ಹಾಗಿದ್ರೆ ಏನಿದು ಟ್ರಂಪ್ ಹೊಸ ಬಯಕೆ? ಅಮೆರಿಕ ಬಾಗ್ರಾಮ್ ಬೇಕಂತಿರೋದ್ಯಾಕೆ? ಬಾಗ್ರಾಮ್ನಲ್ಲಿ ಅಂಥದ್ದೇನಿದೆ? ತಾಲಿಬಾನಿಗಳು ಅಷ್ಟು ಸುಲಭವಾಗಿ ಕೊಟ್ಬಿಡ್ತಾರಾ? ಅಥವಾ ಮತ್ತೆ ಅಮೆರಿಕ ಅಫ್ಘಾನಿಗಳ ವಿರುದ್ಧ ಯುದ್ಧಕ್ಕಿಳಿಯುತ್ತಾ? ಪಕ್ಕದಲ್ಲಿರೋ ಚೀನಾ ಏನ್ ಮಾಡುತ್ತೆ? ಎಲ್ಲವನ್ನ ಹೇಳ್ತೀವಿ, ವಿಡಿಯೋನ ಕಡೆ ತನಕ ನೋಡಿ. ಬಾಗ್ರಾಮ್ ಬೇಕು, ಟ್ರಂಪ್ಗೆ ಹೊಸ ಬಯಕೆ. ಹೌದು ಸ್ನೇಹಿತರೆ, ಈ ಟ್ರಂಪ್ ಒಂಥರ ಗರ್ಭಿಣಿ ಹೆಂಗಸು ಇದ್ದ ಹಾಗೆ. 2 ವಾರಕ್ಕೊಮ್ಮೆ ಅವರಿಗೆ ಹೊಸ ಹೊಸ ಬಯಕೆ ಹುಟ್ಟುತ್ತವೆ. ಪನಾಮ ಕಾಲುವೆ, ಗ್ರೀನ್ಲ್ಯಾಂಡ್, ನಂತರ ಇದೀಗ ಅಫ್ಘಾನಿಸ್ತಾನದ ಬಾಗ್ರಾಮ್ ವಾಯುನೆಲೆ ಬೇಕು ಅಂದಿದ್ದಾರೆ. ಉತ್ತರ ಅಫ್ಘಾನಿಸ್ತಾನದ ಪರ್ವಾನ್ ಪ್ರಾಂತ್ಯದಲ್ಲಿರೋ ಈ ಏರ್ಬೇಸ್ನ 1950ರಲ್ಲಿ ಸೋವಿಯತ್ ಒಕ್ಕೂಟ ನಿರ್ಮಿಸಿತ್ತು. ಅದಾದ ನಂತರ ಅಮೆರಿಕ ಮತ್ತು ನ್ಯಾಟೋ ಸೇರಿ ದೊಡ್ಡದಾಗಿ ಮರು ನಿರ್ಮಾಣ ಮಾಡಿದ್ವು. ಆದರೆ 2021ರಲ್ಲಿ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬರ್ತಿದ್ದಂತೆ ಅಮೆರಿಕ ಸೇನೆ ಅಲ್ಲಿಂದ ಪಲಾಯನ ಮಾಡಬೇಕಾಗಿತ್ತು. ಹೀಗಾಗಿ ಸದ್ಯ ಈ ಬಾಗ್ರಾಮ್ ವಾಯುನೆಲೆ ತಾಲಿಬಾನಿಗಳ ನಿಯಂತ್ರಣದಲ್ಲಿದೆ. ಆದ್ರೆ 4 ವರ್ಷಗಳ ನಂತರ ಮತ್ತೆ ಟ್ರಂಪ್ ವಾಪಸ್ ಕೊಡಿ ಅಂತಿದ್ದಾರೆ. ಕಳೆದ ಶುಕ್ರವಾರ ಅಂದ್ರೆ ಸೆಪ್ಟೆಂಬರ್ 19ಕ್ಕೆ ಲಂಡನ್ನಲ್ಲಿ ಮಾತಾಡಿದ್ದ ಟ್ರಂಪ್, ನಾವು ಅಫ್ಘಾನಿಸ್ತಾನದಿಂದ ಹೊರಬರಬೇಕಂತ ಡಿಸೈಡ್ ಮಾಡಿದಾಗ ಘನತೆಯಿಂದ ಮತ್ತು ಪವರ್ ಇಟ್ಕೊಂಡು ಹೊರಬರಬೇಕು ಅಂದ್ಕೊಂಡಿದ್ವಿ. ವಿಶ್ವದ ಅತಿದೊಡ್ಡ ವಾಯುನೆಲೆ ಬಾಗ್ರಾಮ್ನ ನಮ್ಮ ಹತ್ರನೇ ಉಳಿಸಿಕೊಳ್ಬೇಕು ಅಂತಿದ್ವಿ. ಆದ್ರೆ ಬೈಡೆನ್ ಸರ್ಕಾರ ಬಾಗ್ರಾಮ್ನ ಸುಮ್ನೆ ಬಿಟ್ಕೊಳ್ತು. ಆದ್ರೀಗ ಮತ್ತೆ ಈಗ ಅಫ್ಘಾನಿಸ್ತಾನದ ಜೊತೆ ಮಾತಾಡ್ತಿದೀವಿ, ಬಾಗ್ರಾಮ್ನ ವಾಪಸ್ ತಗೊಳ್ತೀವಿ ಅಂತಿದ್ರು. ವಾಲ್ ಸ್ಟ್ರೀಟ್ ಜರ್ನಲ್ ಕೂಡ ಟ್ರಂಪ್ ಆಡಳಿತ ಇಂಥದ್ದೊಂದು ಪ್ರಯತ್ನ ಮಾಡ್ತಿದೆ, ಬಾಗ್ರಾಮ್ನಲ್ಲಿ ಸಣ್ಣ ಪ್ರಮಾಣದ ಮಿಲಿಟರಿ ಪ್ರೆಸೆನ್ಸ್ ಹೊಂದೋ ಕುರಿತು ಅಮೆರಿಕ ತಾಲಿಬಾನಿಗಳೊಂದಿಗೆ ಮಾತುಕತೆ ನಡೆಸ್ತಿದೆ ಅಂತ ವರದಿ ಮಾಡಿತ್ತು. ಆದ್ರೆ ತಾಲಿಬಾನಿಗಳು ಮಾತ್ರ ಟ್ರಂಪ್ ಮಾತಿಗೆ ಸೊಪ್ಪು ಹಾಕಿಲ್ಲ. ನಮ್ಮ ಸುದ್ದಿಗೆ ಬರಬೇಡಿ, ಅಫ್ಘಾನ್ ಕೆಟ್ಟ ಪರಿಣಾಮ ಎದುರಿಸಬೇಕೆಂದ ಟ್ರಂಪ್. ತಾಲಿಬಾನಿಗಳ ರಕ್ಷಣಾ ಸಚಿವ ಮೊಹಮ್ಮದ್ ಯಾಕೂಬ್ ಮುಜಾಹಿದ್ ರಿಯಾಕ್ಟ್ ಮಾಡಿ, ನಾವು ಅಮೆರಿಕದೊಂದಿಗೆ ಪರಸ್ಪರ ರಾಜಕೀಯ ಹಾಗೂ ಆರ್ಥಿಕ ಸಹಕಾರಕ್ಕಾಗಿ ಮಾತುಕತೆಗೆ ರೆಡಿ ಇದ್ದೀವಿ. ಬಟ್ ಅಮೆರಿಕ ನಮ್ಮ ವಾಯುನೆಲೆ ಮೇಲೆ ಮತ್ತೆ ಮಿಲಿಟರಿ ಪ್ರೆಸೆನ್ಸ್ ನ ಹೊಂದೋಕೆ ನಾವು ಬಿಡಲ್ಲ. ಅಫ್ಘಾನ್ ಇತಿಹಾಸದಲ್ಲಿ ಹಿಂದೆಂದೂ ಮಿಲಿಟರಿ ಪ್ರೆಸೆನ್ಸ್ ನ ನಾವು ಒಪ್ಪಿಲ್ಲ. ಕತಾರ್ನ ದೋಹಾದಲ್ಲಿ ನಡೆದ ಮಾತುಕತೆ ವೇಳೆನೆ ನಾವು ಆ ಐಡಿಯಾವನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ದೀವಿ. ನೀವು ನಮ್ಮ ನೆಲೆಗಳನ್ನ ಬಿಟ್ಟು ಓಡಲಿಲ್ಲ ಅಂದ್ರೆ ನಾವು ಇನ್ನು 20 ವರ್ಷಗಳ ಕಾಲ ಫೈಟ್ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಈಗ ಟ್ರಂಪ್ ಮಾತು ಅಪ್ರಸ್ತುತ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷನ ಮಾತಿಗೆ ಕವಡೆ ಕಾಸು ಕಿಮ್ಮತ್ತು ಕೊಡದೆ ಜಾಡಿಸಿದ್ದಾರೆ. ಅತ್ತ ಚೀನಾ ಕೂಡ ಟ್ರಂಪ್ ಮಾತಿಗೆ ಭಾರಿ ಅಸಮಾಧಾನ ಹೊರಹಾಕಿದೆ. ಅಫ್ಘಾನ್ ಪ್ರದೇಶದಲ್ಲಿ ಯಾವುದೇ ಉದ್ವಿಗ್ನತೆ ಹಾಗೂ ಸಂಘರ್ಷಕ್ಕೆ ಬೆಂಬಲ ನೀಡೋದಿಲ್ಲ. ಅಫ್ಘಾನ್ನ ಸ್ವಾತಂತ್ರ್ಯ, ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯನ್ನು ಚೀನಾ ಗೌರವಿಸುತ್ತೆ. ಅಫ್ಘಾನ್ನ ಭವಿಷ್ಯ ಅಲ್ಲಿನ ಜನರ ಕೈಯಲ್ಲೇ ಉಳಿಬೇಕು ಅಂತ ಬಯಸೋದಾಗಿ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್ ಹೇಳಿದ್ದಾರೆ. ಆದ್ರೆ ಇದರಿಂದ ರೊಚ್ಚಿಗೆದ್ದು ಶನಿವಾರ ಒಂದು ಹೆಜ್ಜೆ ಮುಂದೆ ಹೋಗಿರೋ ಟ್ರಂಪ್ ಮಾತುಕತೆ ಬದಿಗೆ ಸರಿಸಿ ಅಫ್ಘಾನಿಸ್ತಾನಕ್ಕೆ ನೇರ ವಾರ್ನಿಂಗ್ ನೀಡಿದ್ದಾರೆ. ತಮ್ಮ ಟ್ರುತ್ ಖಾತೆಯಲ್ಲಿ ಪೋಸ್ಟ್ ಮಾಡಿ, ಅಫ್ಘಾನಿಸ್ತಾನ ಬಾಗ್ರಾಮ್ ಏರ್ಬೇಸ್ನ ಅದನ್ನ ಕಟ್ಟಿದವರಿಗೆ ಅಂದ್ರೆ ಅವರ ಪ್ರಕಾರ ಅಮೆರಿಕಕ್ಕೆ ಬಿಟ್ಟು ಕೊಡಬೇಕು. ಕೊಡಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬಾ ಕೆಟ್ಟದ್ದು ನಡೆಯುತ್ತೆ ಅಂತ ಎಂದಿನಂತೆ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೆದಿದ್ದಾರೆ. ಅಂದ್ರೆ ಕೊಡ್ಲಿಲ್ಲ ಅಂದ್ರೆ ಅಮೆರಿಕ ಸುಮ್ನಿರಲ್ಲ, ಸೇನೆ ನುಗ್ಗಿಸ್ತೀವಿ, ದಾಳಿ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಟ್ರಂಪ್ ಮಾತಾಡಿದ್ದಾರೆ. ಮತ್ತೆ ಮಾಧ್ಯಮಗಳ ಮುಂದೆ ಮಾತಾಡಿ ಬಾಗ್ರಾಮ್ ಬೇಕೇ ಬೇಕು, ಶೀಘ್ರದಲ್ಲಿ ನಾವು ತಗೊಳ್ತೀವಿ, ಅವರು ಕೊಡ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ಮತ್ತೆ ನೋಡ್ತೀರಾ ಅಂತ ಇನ್ನಷ್ಟು ವಾರ್ನ್ ಮಾಡಿದ್ದಾರೆ. ಆದ್ರೆ ಇದ್ದಕ್ಕಿದ್ದಂತೆ ಟ್ರಂಪ್ಗೆ ಏನಾಯ್ತು? ಯಾಕೆ ಬಾಗ್ರಾಮ್ ವಿಷಯದಲ್ಲಿ ಇಷ್ಟೊಂದು ಸೀರಿಯಸ್ ಆಗ್ತಿದ್ದಾರೆ? ಯಾಕೆ ಬಾಗ್ರಾಮ್ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ? ಹೇಳ್ತೀವಿ ನೋಡಿ. ಆಯಾ ಕಟ್ಟಿನ ಜಾಗ, ಚೀನಾ ಮೇಲೆ ಕಣ್ಣು. ಹೌದು ಸ್ನೇಹಿತರೆ,
ಉತ್ತರ ಆಫ್ಘಾನಿಸ್ತಾನದಲ್ಲಿರೋ ಬಾಗ್ರಾಮ್ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಇಲ್ಲಿಂದ ಸೆಂಟ್ರಲ್ ಏಷ್ಯಾ, ದಕ್ಷಿಣ ಏಷ್ಯಾ ಎರಡಕ್ಕೂ ಆಕ್ಸೆಸ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕದ ಪರಮ ವೈರಿ ಚೀನಾಗೆ ಹತ್ತಿರದಲ್ಲೇ ಇದೆ. ಬಾಗ್ರಾಮ್ನಿಂದ ಚೀನಾ ಗಡಿ ಕೇವಲ 500 ಕಿಲೋಮೀಟರ್ ದೂರ ಇದೆ. ಲಾಪ್ ನೂರ್ ಅನ್ನೋ ಚೀನಾದ ನ್ಯೂಕ್ಲಿಯರ್ ಟೆಸ್ಟ್ ಸೈಟ್ ಇಲ್ಲಿಂದ ಕೇವಲ 2000 ಕಿಲೋಮೀಟರ್ ದೂರದಲ್ಲಿದೆ. ಇದೇ ಕಾರಣಕ್ಕೆ ಟ್ರಂಪ್ ಚೀನಾ ನ್ಯೂಕ್ಲಿಯರ್ ವೆಪನ್ ತಯಾರಿಸೋ ಜಾಗ 1 ಗಂಟೆ ಅಂತರದಲ್ಲಿದೆ ಅಂತ ಹೇಳ್ತಾರೆ. ಆದ್ರೆ ಕೆಲ ವರದಿಗಳ ಪ್ರಕಾರ ಚೀನಾ ತನ್ನ ಅಣ್ವಸ್ತ್ರನ ದೂರ ಹಿಂಟರ್ ಚೈನಾದಲ್ಲಿ ತಯಾರಿಸುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟೇ ಆದ್ರೂ ಶತ್ರುವಿನ ಪಕ್ಕದಲ್ಲೇ ಜಾಗ ಸಿಗೋದು ಅಡ್ವಾಂಟೇಜ್ ಅಲ್ವೇ? ಚೀನಾದ ವಿವಾದಿತ ಜಾಗ ಶಿನ್ಜಿಯಾಂಗ್ ಪ್ರಾಂತ್ಯ ಕೂಡ ಹತ್ತಿರದಲ್ಲಿದೆ. ಇಲ್ಲಿ ಚೀನಾದ ಅನೇಕ ಪವರ್ ಪ್ರಾಜೆಕ್ಟ್ಗಳಿವೆ. ಜೊತೆಗೆ ಆಫ್ಘಾನ್ನಲ್ಲಿ ಹೂಡಿಕೆ ಮೂಲಕ ಚೀನಾ ತನ್ನ ಪ್ರೆಸೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಿರೋದ್ರಿಂದ ಎಲ್ಲಿ ಈ ಬಾಗ್ರಾಮ್ ವಾಯುನೆಲೆನ ತಾನು ಕಂಟ್ರೋಲ್ ಮಾಡುತ್ತೋ ಅನ್ನೋ ಭಯ ಕೂಡ ಅಮೆರಿಕಾಗೆ ಶುರುವಾಗಿದೆ. ಅಮೆರಿಕಾದ ಅತಿದೊಡ್ಡ ಆಸ್ತಿ ಬಾಗ್ರಾಮ್ ವಿಶ್ವದ ಅತಿದೊಡ್ಡ ಏರ್ ಬೇಸ್ಗಳಲ್ಲಿ ಒಂದು. 2ರಿಂದ 5,000 ಎಕರೆಯಷ್ಟು ಬೃಹತ್ ಜಾಗ. ಏಕ್ಯೂ ಉಗ್ರರ ವಿರುದ್ಧ ಸಮರ ಸಾರಿದ್ದ ಅಮೆರಿಕ ಇಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಸುರಿದಿತ್ತು. ಸಿಕ್ಕಾಪಟ್ಟೆ ಮೂಲ ಸೌಕರ್ಯಗಳನ್ನ ನಿರ್ಮಿಸಿತ್ತು. ಒಂದು ಕಾಲದಲ್ಲಿ 1 ಲಕ್ಷ ಅಮೆರಿಕ ಸೈನಿಕರು ಇಲ್ಲಿ ನೆಲೆಸಿದ್ರು. ಅಂದಾಜು 3 ಕಿಲೋಮೀಟರ್ ಉದ್ದ, 40 ಮೀಟರ್ ಅಗಲದ 2 ಸುವ್ಯವಸ್ಥಿತ ಏರ್ ಸ್ಟ್ರಿಪ್ ಬಾಗ್ರಾಮ್ನಲ್ಲಿವೆ. ಲಾಕ್ಹೀಡ್ ಮಾರ್ಟಿನ್ನ ಗ್ಯಾಲಕ್ಸಿ C5 ನಂತಹ ದೈತ್ಯ ವಿಮಾನಗಳನ್ನ ಆರಾಮಾಗಿ ಲ್ಯಾಂಡ್ ಮಾಡಬಹುದು. ಈಗಲೂ ಕೂಡ ಸುಮಾರು $9 ಬಿಲಿಯನ್ ಮೌಲ್ಯಗಳಷ್ಟು ಅಮೆರಿಕದ ಅಸೆಟ್ ಇದೇ ಏರ್ ಬೇಸ್ ನಲ್ಲಿವೆ ಅಂತಾರೆ. ಅಮೆರಿಕದ ಪ್ರಭಾವ. ಅಮೆರಿಕ ಆಫ್ಘಾನ್ ಬಿಟ್ಟು ಹೋದ್ಮೇಲೆ ಈ ಭಾಗದಲ್ಲಿ ದೊಡ್ಡ ಹಿಡಿತವನ್ನ ಕಳ್ಕೊಂಡಿದೆ. ಈಗ ಮತ್ತೆ ಎಂಟ್ರಿ ಕೊಟ್ರೆ ರಾಜಕೀಯವಾಗಿ ಕೂಡ ಪ್ರಭಾವ ಬೀರೋಕೆ ಸಾಧ್ಯವಾಗಬಹುದು. ಅಮೆರಿಕ ಇಲ್ಲಿ ಇದ್ರೆ ಅವರಿಗೆ ಆಫ್ಘಾನ್ ಜೊತೆಗೆ ಪಾಕ್, ಇರಾನ್ ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿ ಆಪರೇಷನ್ ನಡೆಸೋದಕ್ಕೆ ಅಮೆರಿಕಾಗೆ ಸುಲಭ ಆಗಲಿದೆ. ಜೊತೆಗೆ ಈಗಲೂ ಕೂಡ ಅಮೆರಿಕದ ವಿರುದ್ಧ ಕತ್ತಿಮಸೆಯೋ IS ಉಗ್ರರು ಇದೇ ಆಫ್ಘಾನ್ನ ಸುತ್ತಮುತ್ತ ಅವಿತಿದ್ದಾರೆ. ಹೀಗಾಗಿ ಅಮೆರಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗೆ ಕೂಡ ಮತ್ತೆ ಬಾಗ್ರಾಮ್ ಕೇಂದ್ರ ಸ್ಥಾನ ಆಗಬಹುದು. ಮಾಗಾಗಳಿಗೆ ತೃಪ್ತಿ. ಟ್ರಂಪ್ಗೆ ಸೆಕ್ಯೂರಿಟಿ ಸ್ಟ್ರಾಟಜಿಕ್ ಕಾರಣಗಳಿಗಿಂತ ಹೆಚ್ಚು ರಾಜಕೀಯ ಕಾರಣಗಳಿಗೆ ಬಾಗ್ರಾಮ್ ಮರು ವಶಪಡಿಸಿಕೊಳ್ಳೋದು ಅನಿವಾರ್ಯ ಆಗಿದೆ. ಯಾಕಂದ್ರೆ ಟ್ರಂಪ್ ತಮ್ಮ ಚುನಾವಣಾ ಕ್ಯಾಂಪೇನ್ ಉದ್ದಕ್ಕೂ ಅಮೆರಿಕ ಆಫ್ಘಾನ್ ಬಿಟ್ಟು ಓಡಿದ್ದನ್ನ ಟೀಕಿಸಿದ್ರು. ಬೈಡನ್ ರ ವೀಕ್ ಆಡಳಿತ ಏನೂ ಇಲ್ಲದೆ ಆಫ್ಘಾನಿಸ್ತಾನ ಬಿಟ್ಟು ಬಂತು. ಬಾಗ್ರಾಮ್ನ ಪುಕ್ಕಟ್ಟೆ ಬಿಟ್ಟು ಕೊಡ್ತು. ಅಮೆರಿಕದ ಬಿಲಿಯನ್ ಗಟ್ಟಲೆ ಆಸ್ತಿ ಉಗ್ರರ ಪಾಲಾಯಿತು ಅಂತ ಕಿಡಿಕಾರ್ತಿದ್ರು. ಹೀಗಾಗಿ ಈಗ ಬಾಗ್ರಾಮ್ನ ವಾಪಸ್ ಪಡೆದ್ರೆ ಮತ್ತೆ ಬೈಡನ್ ವೀಕು ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೋಬಹುದು. ಟ್ಯಾರಿಫ್ ಎಪ್ಸ್ಟೀನ್ ಫೈಲ್ಸ್ ಗಳಿಂದ ಮಾಗಾ ಪಡೆಯಲ್ಲಿ ಕುಸಿದ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಬಹುದು. ಒಂದೇ ಕಲ್ಲಿಂದ 5-6 ಹಕ್ಕಿ ಹೊಡೆದರಾಯ್ತು ಅಂತ ಟ್ರಂಪ್ ಹೊಂಚು ಹಾಕ್ತಿದ್ದಾರೆ. ಆದ್ರೆ ಸ್ನೇಹಿತರೆ, ರಕ್ಷಣಾ ತಜ್ಞರು ಮಾತ್ರ ಮತ್ತೆ ಅಮೆರಿಕ ಹುತ್ತಕ್ಕೆ ಕೈ ಹಾಕ್ತಿದೆ ಅಂತ ಎಚ್ಚರಿಸುತ್ತಿದ್ದಾರೆ. ತಾಲಿಬಾನಿಗಳಂತೂ ಆಫ್ಘಾನ್ 1 ಇಂಚು ಭೂಮಿನೂ ಬಿಟ್ಕೊಡಲ್ಲ. ಅದು ಅವರ ಅಸ್ತಿತ್ವಕ್ಕೆ ವಿರುದ್ಧವಾಗಿದ್ದು. ವಿದೇಶಿ ಶಕ್ತಿಗಳು ತಮ್ಮ ನೆಲದಲ್ಲಿರಬಾರದು ಅನ್ನೋ ಕಾರಣಕ್ಕೆ ಅವರು ದಶಕಗಳ ಕಾಲ ಸೋವಿಯತ್ ನಂತರ ಅಮೆರಿಕ ವಿರುದ್ಧ ಬಡಿದಾಡ್ಕೊಂಡು ಬಂದಿದ್ದು. ಹೀಗಿರುವಾಗ ಮತ್ತೆ ಜಾಗ ಕೊಡಿ ಅಂದ್ರೆ ಸತ್ರು ಬಿಟ್ಕೊಡಲ್ಲ. ಟ್ರಂಪ್ ಏನಿದ್ರು ಮತ್ತೆ ಆಫ್ಘಾನ್ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ಬೇಕು. ಆದ್ರೆ ಹಾಗೇನಾದ್ರೂ ಆದ್ರೆ ಖುದ್ದು ಟ್ರಂಪ್ ರ ಸ್ಥಾಪಿತ ನೀತಿಗೆ ವಿರುದ್ಧ ನಡೆಯಾಗತ್ತೆ. ವಿದೇಶಿ ಯುದ್ಧಗಳಲ್ಲಿ ಅಮೆರಿಕ ಭಾಗಿಯಾಗಬಾರದು. ಅಮೆರಿಕದ ಹೊರಗೆ ಸೈನಿಕರು ಪ್ರಾಣ ಕಳ್ಕೊಳ್ಬಾರ್ದು ಅನ್ನೋದು ಟ್ರಂಪ್ ರ ಘೋಷಿತ ನಿಲುವು. ಸಾಲದು ಅಂತ ಈಗ ದೊಡ್ಡ ಶಾಂತಿ ದೂತನ ತರ ಪ್ರಾಜೆಕ್ಟ್ ಮಾಡ್ಕೋತಿದ್ದಾರೆ. ಹೀಗಾಗಿ ಅಮೆರಿಕಕ್ಕೆ ಯುದ್ಧ ಸದ್ಯ ಆಪ್ಷನ್ ಇಲ್ಲ. ಒಂದ್ ವೇಳೆ ಯುದ್ಧ ಮಾಡಿದ್ರೂ ಅದರ ಪರಿಣಾಮ ಸರಿ ಇರಲ್ಲ. ಏನಿದ್ರೂ ಟ್ರಂಪ್ ತಮ್ಮ ವ್ಯವಹಾರ ಬುದ್ಧಿಯಿಂದ ತಾಲಿಬಾನಿಯರನ್ನ ಒಪ್ಪಿಸಬೇಕು. ಆದ್ರೆ ಅದಕ್ಕೆ ಚೀನಾ ಬಿಡಲ್ಲ. ದೂರ ಹೋಗಿರೋ ವೈರಿನ ಮತ್ತೆ ಮನೆ ಬಾಗಿಲಿಗೆ ಬಿಟ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಚೀನಾ ಬಿಡಲ್ಲ. ಅಮೆರಿಕ ವಾಪಸ್ ಬರುವುದಕ್ಕೆ ಏನೆಲ್ಲ ಬೇಕು ಎಲ್ಲಾ ಪ್ರಯತ್ನನೂ ಚೀನಾ ಮಾಡುತ್ತೆ. ಜೊತೆಗೆ ಆಫ್ಘಾನಿಸ್ತಾನಕ್ಕೆ ಚೀನಾ ಆಫರ್ ಮಾಡುವಂತಹ ವಸ್ತುಗಳು ಅಮೆರಿಕ ಕೊಡಕ್ಕಾಗಲ್ಲ. ಅಂದ್ರೆ ಅಮೆರಿಕ ಆಫ್ಘಾನಿಸ್ತಾನಕ್ಕೆ ದುಡ್ಡು ಶಸ್ತ್ರಾಸ್ತ್ರ ಕೊಡೋಕ್ಕಾಗಲ್ಲ, ಚೀನಾ ಕೊಡಬಹುದು. ಹೀಗಾಗಿ ಟ್ರಂಪ್ ಬಾಗ್ರಾಮ್ ವಶಪಡಿಸಿಕೊಳ್ತೀನಿ ಅನ್ನೋದು ಹಗಲುಗನಸು ಅಂತ ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಟ್ರಂಪ್ ರ ಹೊಸ ಬಯಕೆ ಬಾಗ್ರಾಮ್ ಬೇಕು ಅಂತಿರೋದ್ರ ಬಗ್ಗೆ ತಿಳಿಸೋ ಪ್ರಯತ್ನ. ನಿಮಗೆ ಈ ವರದಿ ನೋಡಿ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇಂತಹದೇ ಮಾಹಿತಿಪೂರ್ಣ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.